ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಸ್ವೀಟ್ ಮಾಡೋಣ ಅಂತೇಳಿ ಏನಂದ್ರೆ ಈ ಹಾಲು ಪೌಡ್ರನ್ನ ಯೂಸ್ ಮಾಡಿ ಒಂದು ಬರ್ಫಿ ಮಾಡ್ತಾ ಇದ್ದೀನಿ. ತುಪ್ಪ ಕೂಡ ಹಾಕಿ ಮಾಡ್ತಾ ಇದ್ದೀನಿ. ಬೇಕ್ರಿಲೆಲ್ಲ ನಾವು ತರ್ತೀವಿ ಅಂದ್ರೆ ಡಾಲ್ಡಾ ತುಪ್ಪ ಎಲ್ಲ ಯೂಸ್ ಮಾಡಿ ಮಾಡಿರ್ತಾರೆ. ಹಾಗಾಗಿ ಮನೇಲೆ ಸಿಂಪಲ್ ಆಗಿ ತುಪ್ಪ ಅಷ್ಟೇ ಯೂಸ್ ಮಾಡಿ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗ್ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಸ್ಟೀಲ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನೋಡಿ ಈ ಬೌಲಲ್ಲಿ 2 ಬೌಲ್ ಆಗೋಷ್ಟು ನಾನಿಲ್ಲಿ ಹಾಲಿನ ಪೌಡರ್ ತಗೊಂಡಿದ್ದೀನಿ. ನಾವು ಒಂದೇ ಮೆಜರ್ಮೆಂಟ್ ಅಲ್ಲಿ ತಗೋಬೇಕಾಗುತ್ತೆ. 2 ಕಪ್ಪು ಹಾಲಿನ ಪೌಡ್ರಿಗೆ ನಾನು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ, ಬರೀ ತುಪ್ಪ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ತುಪ್ಪ ಇದಕ್ಕೆ ಸೇರಿಸ್ಕೊಂಡು ಇದ್ರ ಜೊತೆಗೆ ಹಾಲಿನ ಪೌಡ್ರ್ ಮತ್ತೆ ತುಪ್ಪ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ನೋಡಿ ಚಪಾತಿ ತರ ಎಲ್ಲ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳಕ್ ಹೋಗ್ಬಾರ್ದು. ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ತಾ ಇದೀನಲ್ಲ, ಈ ರೀತಿ ಲೈಟ್ ಆಗಿ ಕೈಯಲ್ಲಿ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಚಪಾತಿ ಹಿಟ್ಟಿನ ತರ ಎಲ್ಲ ನಾದಕ್ಕೆಲ್ಲ ಹೋಗ್ಬಾರ್ದು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ತುಪ್ಪ ಎಲ್ಲ ಚೆನ್ನಾಗಿ ಹಾಲ್ ಪೌಡ್ರಿಗೆ ಹೊಂದ್ಕೊಂಡಿದೆ. ಇವಾಗ ಇದನ್ನ ತೆಗೆದು ಸೈಡಲ್ಲಿ ಇಟ್ಬಿಡೋಣ. ನೋಡಿ ನಾನು ಇಲ್ಲೊಂದು ಮೌಲ್ಡ್ ತಗೊಂಡಿದ್ದೀನಿ. ಇದಕ್ಕೆ ಬಟರ್ ಪೇಪರ್ ಹಾಕಿದ್ದೀನಿ. ಸ್ವಲ್ಪ ಇದಕ್ಕೆ ತುಪ್ಪ ಸವರ್ಕೊಳ್ಳೋಣ. ಇದು ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಆಮೇಲೆಲ್ಲ ರೆಡಿ ಮಾಡ್ಕೊಳಕ್ ಆಗೋದಿಲ್ಲ. ತಕ್ಷಣಕ್ಕೆ ಹಿಟ್ಟನ್ನ ಇದ್ರೊಳಗೆ ಹಾಕ್ಬೇಕಾಗತ್ತೆ, ಇಲ್ಲ ಗಟ್ಟಿ ಆಗ್ಬಿಡತ್ತೆ. ಅದಕ್ಕೋಸ್ಕರ ಮೊದ್ಲಿಗೆ ಇದನ್ನ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತಾ ಇದೀನಿ. ತುಪ್ಪ ಎಲ್ಲ ಸವರ್ಕೊಂಡ್ ಆದ್ಮೇಲೆ ಇದನ್ನ ಸೈಡಿಗೆ ಎತ್ತಿ ಇಟ್ಬಿಡೋಣ. ಈಗ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನಾನಿಲ್ಲಿ ಸಕ್ಕರೆ ಹಾಕೊಳ್ತಾ ಇದೀನಿ. ಅದೇ ಕಪ್ಪಲ್ಲಿ ನಾನು 1.5 ಕಪ್ ಆಗೋಷ್ಟು ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದೀನಿ. ಬೇಕು ಅನ್ನೋರು ಬೇಕಾದ್ರೆ ಪ್ರಮಾಣದಲ್ಲಿ ಕೂಡ 2 ಕಪ್ ಯೂಸ್ ಮಾಡ್ಬೋದು. 1.5 ಕಪ್ಪಿಗೆ 3/4 ಕಪ್ ನೀರ್ನ ಹಾಕೊಳ್ತಾ ಇದೀನಿ ನಾನಿಲ್ಲಿ. ನೋಡಿ ಇವಾಗ ನೀರ್ ಹಾಕೊಂಡು ಇದನ್ನ ಚೆನ್ನಾಗಿ ಪಾಕ ತಕ್ಕೊಳ್ಳೋಣ. ಒಂದೆಳೆ ಪಾಕ ತಕ್ಕೋಬೇಕು. ಒಂದೆಳೆ ಪಾಕ ಬರ್ಲಿಲ್ಲ ಅಂದ್ರೂ ಆಗೋದಿಲ್ಲ, ಇಲ್ಲ ಜಾಸ್ತಿ ಪಾಕ ಬಂದ್ರೂ ಆಗೋದಿಲ್ಲ. ಬರ್ಫಿ ಗಟ್ಟಿ ಆಗ್ಬಿಡುತ್ತೆ ಜಾಸ್ತಿ ಪಾಕ ಬಂದ್ಬಿಟ್ರೆ. ಒಂದೆಳೆ ಪಾಕ ಅಷ್ಟೇ ಬರ್ಬೇಕು. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನು ಪಾಕ ಬಂದಿಲ್ಲ, ಕುದೀತಾ ಇದೆ. ಏನೇ ಇಲ್ಲ ಅಂದ್ರೆ 3 ರಿಂದ 4 ನಿಮಿಷ ಹಿಡಿಯುತ್ತೆ ನಾವು ಪಾಕ ಮಾಡ್ಕೊಳಕ್ಕೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಪಾಕನ ರೆಡಿ ಮಾಡ್ಕೊಳ್ತಾ ಇದೀನಿ. ನೋಡಿ ಇನ್ನೂ ಆಗಿಲ್ಲ. ಇನ್ನೂ ಒಂದು 2 ನಿಮಿಷ ಬೇಯಿಸ್ಕೊಂಡಿದೀನಿ. ಇನ್ನೂ ಒಂದ್ 2-3 ನಿಮಿಷ ನಾನು ಬೇಯಿಸ್ಕೊಂಡಿದೀನಿ. ಇವಾಗ ನೋಡಿ ಕೊನೆಯಲ್ಲಿ ಪಾಕ ರೆಡಿ ಆಗಿದೆ. ಕೈಯಲ್ಲಿ ತೆಗೆದು ತೋರಿಸ್ತಾ ಇದೀನಿ. ನೋಡಿ ಹಿಂಗೆ 2 ಬೆರಳಲ್ಲಿ ನಾವ್ ಹಿಂಗೆ ಇಟ್ಕೊಂಡ್ರೆ ದಾರದ ತರ ಬರ್ಬೇಕು. ಅದು ಕಾಣಿಸ್ತಾ ಇಲ್ಲ. ನೋಡಿ ನಾನು ಕೈಯಲ್ಲಿ ಹಿಂಗೆ ಹಿಡ್ದು ತೋರಿಸ್ತೀನಿ. ಕಾಣಿಸ್ತಿಲ್ಲ ಅನ್ಕೊಳ್ತೀನಿ. ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಈ ರೀತಿ ಪಾಕ ಬರಬೇಕು. ಈ ರೀತಿ ಪಾಕ ಬಂದ್ರೆ ಕರೆಕ್ಟ್ ಆಗಿ ಆಗಿದೆ ಅಂತೇಳಿ. ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ತುಪ್ಪದಲ್ಲಿ, ಅದನ್ನ ಹಾಕೊಳ್ತಾ ಇದೀನಿ. ಹಾಕೊಂಡು ಫುಲ್ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಗಂಟಾಗಬಾರ್ದು. ಮಿಕ್ಸ್ ಮಾಡ್ಕೊಳ್ತಾ ಅದೇ ತೆಳ್ಳಗಾಗ್ತಾ ಬರುತ್ತೆ. ನೋಡ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಕೈ ಬಿಡ್ದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಅದೇ ತೆಳ್ಳಗಾಗತ್ತೆ. ಏನೇ ಇಲ್ಲ ಅಂದ್ರೆ ಒಂದು 7 ರಿಂದ 8 ನಿಮಿಷ ಹಿಡಿಯುತ್ತೆ. 7 ರಿಂದ 8 ನಿಮಿಷದವರೆಗೂ ನಾವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀಟಾಗಿ ನೋಡಿ ಈ ರೀತಿ ತಿರುಗಿಸ್ಕೋಬೇಕು. ಈ ತರ ತಿರುಗಿಸ್ಕೊಂಡು ನಾವು ತಗೋಬೇಕಾಗತ್ತೆ. ನೋಡಿದ್ರಲ್ಲ, ಈ ರೀತಿ ಕೈ ಬಿಡ್ದಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೆಳ್ಳಗಾಗಿದೆ ನೋಡಿ. ತೆಳ್ಳಗಾಗಿ ಗಟ್ಟಿ ಆಗುತ್ತೆ. ಇದು ತಳ ಬಿಡ್ಬೇಕು ಬಾಣ್ಲಿದು. ಅಲ್ಲಿವರೆಗೂ ನಾವು ತಿರುಗ್ಕೋಬೇಕು. ಮತ್ತೆ ಇದ್ರಲ್ಲಿರೋ ತುಪ್ಪ ಕೂಡ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ 7 ರಿಂದ 8 ನಿಮಿಷವರೆಗಾದ್ರೂ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ. ಈ ರೀತಿ ಕಲರ್ ಕೂಡ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ನೋಡಿ ಇವಾಗ ಒಂದು 7 ರಿಂದ 8 ನಿಮಿಷ ನಾನು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ. ನೋಡಿದ್ರಲ್ಲ, ಕಲರ್ ಕೂಡ ಚೇಂಜ್ ಆಗಿದೆ, ಮತ್ತೆ ತಳ ಕೂಡ ಬಿಟ್ಟು ಗಟ್ಟಿ ಕೂಡ ಆಗಿದೆ. ನೋಡಿ ಇಷ್ಟ ಆದ್ರೆ ಸಾಕು. ಫೈನಲ್ ಆಗಿ ನಾವು ಇದು ಬರ್ಫಿ ಇದು ರೆಡಿ ಆಯ್ತು. ಇವಾಗ ಇದನ್ನ ನಾವು ಬೇಗ ಬಿಸಿ ಇದ್ದಂಗ್ಲೇನೆ ನಾವು ಮೌಲ್ಡಿಗೆ ಹಾಕೊಂಡ್ಬಿಡ್ಬೇಕು. ಹಾಗೆ ಉಳಿಸ್ಬಿಟ್ರೆ ಗಟ್ಟಿ ಆಗ್ಬಿಡತ್ತೆ. ನೋಡಿ ಮೌಲ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ತಕ್ಷಣ ಅದನ್ನ ಹಾಕೊಂಡ್ಬಿಡೋಣ. ಹಾಕೊಂಡ್ಬಿಟ್ಟು ಅದೇ ಸ್ಪೂನ್ ಅಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬೇಗ ಸ್ಪ್ರೆಡ್ ಮಾಡ್ಕೊಬಿಡ್ಬೇಕು, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ. ನೋಡಿದ್ರಲ್ಲ, ಅದೇ ಚಮಚ ಸಹಾಯದಿಂದ ನೀಟಾಗಿ ನಾನಿಲ್ಲಿ ಸಮವಾಗಿ ನೀಟಾಗಿ ಪ್ರೆಸ್ ಮಾಡಿ ಸಮವಾಗಿ ತಗೊಳ್ತೀನಿ. ನೋಡಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಪಿಸ್ತಾನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಬೇರೆ ಯಾವ ಫ್ರೂಟ್ಸ್ ಇದ್ರೂ ಪರವಾಗಿಲ್ಲ, ಯಾವ್ದು ಬೇಕಾದ್ರೂ ಹಾಕೊಬಹುದು. ಹಾಕೊಂಡು ಅದನ್ನ ಇನ್ನೊಂದ್ಸಲ ಮೇಲೆಲ್ಲ ಚೆನ್ನಾಗಿ ಹಿಂಗ್ ಪ್ರೆಸ್ ಮಾಡಿ ತಗೊಳ್ಳೋಣ. ನೋಡಿದ್ರಲ್ಲ, ಸೂಪರ್ ಆಗಿ ರೆಡಿ ಆಯ್ತು. ಇದಾದ್ಮೇಲೆ ಇವಾಗ 1 ರಿಂದ 1.5 ಅವರ್ ನಾನು ಇದನ್ನ ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡ್ತೀನಿ. ತಣ್ಣಗಾದ್ಮೇಲೆ ನಾನು ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ.
ಇವಾಗ ಇದನ್ನ ತಣ್ಣಗೆ ಹಾಕ್ಬಿಟ್ಬಿಡೋಣ. 1 ರಿಂದ 2 ಅವರ್ ಅಂತೂ ಬಿಟ್ಬಿಡೋಣ. ಇಲ್ಲಿ ಸೂಪರ್ ಆಗಿ ರೆಡಿ ಆಗಿದೆ. 1 ರಿಂದ 2 ಅವರ್ ಬಿಟ್ಟಿದ್ದೆ ನಾನು. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ತಣ್ಣಗಾಗಿದೆ, ಚೆನ್ನಾಗಿ ಗಟ್ಟಿ ಕೂಡ ಆಗಿದೆ ಇದು. ಇವಾಗ ತಿರುಗಿಸ್ಕೊಂಡು ನಾನು ಬಟರ್ ಪೇಪರ್ ಹಾಕಿದ್ನಲ್ಲ ಅದನ್ನ ತಕ್ಕೊಳ್ತೀನಿ. ನೀಟಾಗಿ ನಿಧಾನವಾಗಿ ತಕ್ಕೊಳ್ಳೋಣ. 1-2 ಅವರ್ ಬಿಟ್ಟಿದ್ರಿಂದ ಅಷ್ಟು ಬಿಡೋ ಅವಶ್ಯಕತೆ ಇಲ್ಲ. 1 ಅವರ್ಗೆಲ್ಲ ಇದು ತಣ್ಣಗಾಗ್ಬಿಡುತ್ತೆ. ನಾನು 1-2 ಅವರ್ ಬಿಟ್ಟಿದ್ದೆ, ಹಾಗಾಗಿ ಪೇಪರ್ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿದೆ. ನೋಡಿ ತೋರಿಸ್ತಾ ಇದೀನಲ್ಲ, ಸೂಪರ್ ಆಗಿ ಪೇಪರ್ ಕೂಡ ಬಂತು. ಈಗ ತಿರುಗಿಸಿ ನಾನು ಇಟ್ಟಿದ್ದೀನಿ. ಇವಾಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳೋಣ. ಬರ್ಫಿ ಅಂತೂ ಸೂಪರ್ ಆಗಿ ರೆಡಿ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಮನೇಲೆ ಮಾಡೋದ್ರಿಂದ ದಾಲ್ಡಾ ಏನು ಯೂಸ್ ಮಾಡಿದ್ರೆ ಬರೀ ತುಪ್ಪ ಅಷ್ಟೇ ಯೂಸ್ ಮಾಡಿ ಮಾಡ್ಕೋಬಹುದು. ನೋಡಿದ್ರಲ್ಲ, ಇದು ಹಾಲಿನ ಬರ್ಫಿ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿದ್ರಲ್ಲ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹೀಗೆ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ದಯವಿಟ್ಟು ಆರ್.ಡಿ. ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.